ವೀಕ್ಷಕರೇ ನಮಸ್ಕಾರ. ನಾವಿತ್ತು ವಿಡಿಯೋ ಮೂಲಕ ರೆಡ್ ಫ್ಲಾಗ್ ಗರ್ಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ರೆಡ್ ಫ್ಲಾಗ್ ಗರ್ಲ್ಸ್ ಅಂದ್ರೆ ಯಾರು ಕೆಟ್ಟದಾಗಿ ಹುಡುಗರನ್ನು ಬೆಳೆಸಿಕೊಳ್ಳುತ್ತಾರೆ, ಯಾರು ಲಾಯಲಿಟಿಯನ್ನು ರಿಲೇಶನ್ಶಿಪ್ ನಲ್ಲಿ ಲಾಯಲಿಟಿಯನ್ನು ಮೇಂಟೈನ್ ಮಾಡುವುದಿಲ್ಲ, ಮೋಸ ಮಾಡೋ ಹುಡುಗಿಯರೆಂದು ಎಂದರ್ಥ. ಯಾವ ಹುಡುಗಿಯರ ಲಕ್ಷಣಗಳನ್ನು ನೋಡುತ್ತಾರೆ, ಯಾವ ಹುಡುಗಿಯರು ಅತಿ ಹೆಚ್ಚು ಹುಡುಗರಿಂದ ಅಟ್ರಾಕ್ಷನ್ ಸೀಕ್ನೆಸ್ ಮಾಡಿಕೊಳ್ಳುತ್ತಾರೆ, ಯಾವ ರೀತಿಯಾಗಿ ಎಂದರೆ ಹುಡುಗಿಯರು ತಮ್ಮ ಬಾಡಿಯನ್ನು ತೋರಿಸುವುದು, ಶಾರ್ಟ್ ಡ್ರೆಸ್ ಅನ್ನು ಸಣ್ಣ ರೀತಿಯಂತ ಹುಡುಗಿಯನ್ನು ತೊಡುವುದರ ಮೂಲಕ ಹುಡುಗರ ಅಟೆನ್ಷನ್ ಅನ್ನು ಗಮನವನ್ನು ಸೆಳೆಯುತ್ತಾರೆ. ಆ ಹುಡುಗಿಯರು ಯಾವ ರೀತಿಯಾಗಿ ಲಾಯಲಿಟಿಯನ್ನು ಇರಲು ಸಾಧ್ಯನೇ ಇಲ್ಲ. ಮತ್ತು ಇನ್ನೊಬ್ಬರು ಯಾವ ಹುಡುಗಿಯರು ದೊಡ್ಡ ದೊಡ್ಡ ಬೈಕ್ಗಳು ಕಾರುಗಳು ಇರುವಂತಹ ಹುಡುಗರ ಹಿಂದೆ ಬೆನ್ನು ಬೀಳುತ್ತಾರೆ. ನಾರ್ಮಲ್ ಆಗಿ ಹುಡುಗಿಯರಿಗೆ ಬೈಕ್ ಕ್ರೇಜ್ ಅನ್ನು ತುಂಬಾ ಹೆಚ್ಚಿಗೆ ಇರುತ್ತದೆ. ಅದಕ್ಕಾಗಿ KTM, ಡ್ಯೂಕ್ ದೊಡ್ಡ ದೊಡ್ಡ ಬೈಕ್ಗಳು ಹಾಗೂ ದೊಡ್ಡ ದೊಡ್ಡ ಕಾರುಗಳ ಮೂಲಕ ಅವರು ತಿರುಗಾಡುವುದಾಗಿರಬಹುದು, ಅವರೊಂದಿಗೆ ಟೈಮ್ ಸ್ಪೆಂಡ್ ಮಾಡೋದ್ರ ಮೂಲಕ ತಮ್ಮ ಬೇಕಾದನ್ನು ಪಡೆದುಕೊಳ್ಳುತ್ತಾರೆ. ಮೂರನೇದಾಗಿ ಯಾವ ಹುಡುಗಿಯರು ಹಣದ ಹಿಂದೆ ಅಂದ್ರೆ ಶ್ರೀಮಂತರ ಹುಡುಗರನ್ನು ಲವ್ ಮಾಡ್ತಾರೋ ಅವರಿಗೆ ಅತಿ ಹೆಚ್ಚು ಲವ್ಕಿಂತ ಜಾಸ್ತಿ ಖರ್ಚು ಮಾಡೋರು ಬೇಕಾಗಿರ್ತಾರೆ. ಹಾಗೂ ಇನ್ನೊಂದು ಮೇನ್ ದೊಡ್ಡ ಚಟವೆಂದರೆ ಹುಡುಗಿಯರದು ಅಟೆನ್ಷನ್ ಗ್ರ್ಯಾಬ್ ಮಾಡೋದು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿ ಇರುವುದು, ಅವರಲ್ಲಿ ಯಾವ ರೀತಿಯ ಒಂದೇ ಹುಡುಗನಿಗೆ ಲಾಯಲಿಟಿಯನ್ನು ಮೇಂಟೈನ್ ಮಾಡುವುದಿಲ್ಲ. ಅದರಿಂದ ಯಾವ ಹುಡುಗ ಆ ಹುಡುಗಿಯೊಂದಿಗೆ ಲಾಯಲಿಟಿಯಿಂದ ಲವ್ ಮಾಡ್ತಾನೆ ಅವನು ತುಂಬಾ ರಿಯಾಲಿಟಿಯಾಗಿ ಅವನು ಮಾನಸಿಕವಾಗಿ ಅಥವಾ ಡಿಪ್ರೆಷನ್ಗೆ ಹೋಗುವಂತ ಚಾನ್ಸಸ್ ಇರುತ್ತದೆ. ಏಕೆಂದ್ರೆ ಇವನು ಲಾಯಲ್ ಆಗಿ ಲವ್ ಮಾಡ್ತಿರ್ತಾನೆ, ಅವಳಿಂದ ಅದೇ ರೀತಿಯಾದಂಥ ಎಫರ್ಟ್ಸ್ ಕೂಡ ಬರುವುದಿಲ್ಲ. ಅವಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ಗಳಲ್ಲಿ ಅನೇಕ ತರದ ಹುಡುಗರನ್ನು ಮಾಡುತ್ತಾ ಇರ್ತಾಳೆ. ಹಾಗೂ ಹುಡುಗಿಯರು ಹುಕಪ್ ಅಂದ್ರೆ ಸೆಕ್ಷುವಲ್ ಕಾಂಟ್ಯಾಕ್ಟ್ಗೆ ತುಂಬಾ ಇದಾಗಿರ್ತಾರೆ. ಅಂದ್ರೆ ಯಾವುದೇ ರೀತಿ ಎಮೋಷನ್ಸ್ ಹಾಗೂ ಕಮಿಟ್ಮೆಂಟ್ ಇಲ್ಲದೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮಾಡೋದು ಹುಕಪ್. ಆ ರೀತಿಯಾಗಿ ಮಾಡುವವರು ತುಂಬಾ ಕೆಟ್ಟದ್ದು. ಆ ಹುಡುಗಿಯರನ್ನು ನೀವು ಯಾವತ್ತೂ ನಂಬಲೇಬಾರದು. ನಿಮ್ಮ ಜೀವನದಲ್ಲಿ ಆ ಹುಡುಗಿಯರಿಗೆ ಒಂದು ಚಾನ್ಸ್ ಕೂಡ ಕೊಡಲೇಬಾರದು. ಅದೇನಾದರೂ ಆಗಿದ್ದರೆ ಅದರಿಂದ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ಜಗಳ, ಕಾನ್ಫ್ಲಿಕ್ಟ್ ಅನ್ನೋದು ತುಂಬ ಆಗುತ್ತದೆ. ಅದರ ಬದಲಿಗೆ ನೀವು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಧನ್ಯವಾದ.